ಎಸ್ ಟಿ ಸೋಮಶೇಖರ್ ಅವರು ಲೋಕಸಭಾ ಅಭ್ಯರ್ಥಿ ಆಗ್ತಾರೆ. ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು 100% ಲೋಕಸಭೆಗೆ ಹೋಗೋ ಚಾನ್ಸೇ ಇಲ್ಲ. ಮಗನ ರಾಜಕೀಯಕ್ಕೆ ತರ್ತಕ್ಕಂಥದ್ದು ಕೂಡ ಸದ್ಯಕ್ಕೆ ಯಾವ ಚಿಂತನೆನೂ ಇಲ್ಲ. ಅವನಿಗೆ ಒಂದು ಶಾಲಾ ಕಟ್ಟಡವನ್ನ ಕಟ್ಸ್ಕೊಟ್ಟು ಎಜುಕೇಶನ್ ಜಾಸ್ತಿ ಬೆಳೆಸಲಿ ಅಂತಕ್ಕಂಥದ್ದನ್ನ ಕೂಡ ಆ ಕಡೆ ಅವನು ಕಾನ್ಸಂಟ್ರೇಷನ್ ಮಾಡ್ತಿದ್ದಾನೆ. ಅಟ್ ಪ್ರೆಸೆಂಟ್ ಅವನ ರಾಜಕೀಯಕ್ಕೆ ತರಬೇಕು, MLA MP ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು ಇಲ್ಲ. ಅವನು ಫಸ್ಟ್ ಲೈಫಲ್ಲಿ ಒಂದು ಸ್ಟ್ಯಾಂಡ್ ಆಗಬೇಕು. ಅವನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಬೆಳೆಸಬೇಕು ಅಂತಕ್ಕಂಥದ್ದು ಅವನ ಮೈಂಡ್ ಅಲ್ಲಿ ಇದೆ. ಅದಕ್ಕೆ ಕಾನ್ಸಂಟ್ರೇಷನ್ ಇಂಡಿವಿಜುವಲ್ ಆಗಿ ಅವನು ಜಾಸ್ತಿ ಅದಕ್ಕೆ ಮಾಡ್ತಿದ್ದಾನೆ. ನಾನು ಬೆಂಗಳೂರಲ್ಲಿ ಇಲ್ಲ ಅಂದಾಗ ಮಾತ್ರ ಮದುವೆಗಳು ಹೋಗ್ತಕ್ಕಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಅವನು ಅಟೆಂಡ್ ಮಾಡ್ತಾನೆ. ಬಟ್ ಪಾಲಿಟಿಕ್ಸ್ ಯಾವುದು ಕೂಡ ಅವನಿಗೆ ಸದ್ಯಕ್ಕೆ ಇಂಟರ್ಫಿಯರೆನ್ಸ್ ಇಲ್ಲ. ಸುಮ್ಮನೆ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಮಗನಿಗೋಸ್ಕರ MP ಗೆ ಹೋಯ್ತಾರೆ, ಅವನಿಗೆ ಸೋಮಶೇಖರ್ MP ಗೆ ಹೋಯ್ತಾರೆ, ಅದು ಟೋಟಲಿ ಫಾಲ್ಸ್. ಇದಿಷ್ಟು ಮಾಜಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾ ಇರುವಂತಹ ಒಂದು ಮಾತು. ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವಂತಹ ಯೋಚನೆ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಕ್ಷೇತ್ರದಲ್ಲಿ ಕೆಲವೊಂದಷ್ಟು ಮುಖಂಡರುಗಳು ನಡ್ಕೊಳ್ತಾ ಇರುವಂತಹ ಒಂದು ರೀತಿಗೆ ನನ್ನ ಅಸಮಾಧಾನ ಇದೆ. ಇದನ್ನ ಅಶೋಕ್ ಮತ್ತೆ ವಿಜೇಂದ್ರ ಅವರ ಗಮನಕ್ಕೆ ತಂದಿದ್ದೀನಿ. ಒಂದು ವೇಳೆ ಈ ಸಮಸ್ಯೆ ಬಗೆಹರಿಸದೇ ಇದ್ರೆ ಕಾಂಗ್ರೆಸ್ ಅವರು ಸಂಪರ್ಕ ಮಾಡಿರುವಂತದ್ದು ನಿಜ. ನನ್ನ ನಿರ್ಧಾರವನ್ನ ನಾನು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ಗಿರಿ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಎಸ್ ಟಿ ಸೋಮಶೇಖರ್ ಅವರು ಲೋಕಸಭಾ ಅಭ್ಯರ್ಥಿ ಆಗ್ತಾರೆ. ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು 100% ಲೋಕಸಭೆಗೆ ಹೋಗೋ ಚಾನ್ಸೇ ಇಲ್ಲ. ಮಗನ ರಾಜಕೀಯಕ್ಕೆ ತರ್ತಕ್ಕಂಥದ್ದು ಕೂಡ ಸದ್ಯಕ್ಕೆ ಯಾವ ಚಿಂತನೆನೂ ಇಲ್ಲ. ಅವನಿಗೆ ಒಂದು ಶಾಲಾ ಕಟ್ಟಡವನ್ನ ಕಟ್ಸ್ಕೊಟ್ಟು ಎಜುಕೇಶನ್ ಜಾಸ್ತಿ ಬೆಳೆಸಲಿ ಅಂತಕ್ಕಂಥದ್ದನ್ನ ಕೂಡ ಆ ಕಡೆ ಅವನು ಕಾನ್ಸಂಟ್ರೇಷನ್ ಮಾಡ್ತಿದ್ದಾನೆ. ಅಟ್ ಪ್ರೆಸೆಂಟ್ ಅವನ ರಾಜಕೀಯಕ್ಕೆ ತರಬೇಕು, MLA MP ಮಾಡಬೇಕು ಅಂತಕ್ಕಂಥ ಉದ್ದೇಶ ನಂದು ಇಲ್ಲ. ಅವನು ಫಸ್ಟ್ ಲೈಫಲ್ಲಿ ಒಂದು ಸ್ಟ್ಯಾಂಡ್ ಆಗಬೇಕು. ಅವನು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಬೆಳೆಸಬೇಕು ಅಂತಕ್ಕಂಥದ್ದು ಅವನ ಮೈಂಡ್ ಅಲ್ಲಿ ಇದೆ. ಅದಕ್ಕೆ ಕಾನ್ಸಂಟ್ರೇಷನ್ ಇಂಡಿವಿಜುವಲ್ ಆಗಿ ಅವನು ಜಾಸ್ತಿ ಅದಕ್ಕೆ ಮಾಡ್ತಿದ್ದಾನೆ. ನಾನು ಬೆಂಗಳೂರಲ್ಲಿ ಇಲ್ಲ ಅಂದಾಗ ಮಾತ್ರ ಮದುವೆಗಳು ಹೋಗ್ತಕ್ಕಂಥದ್ದು, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಅವನು ಅಟೆಂಡ್ ಮಾಡ್ತಾನೆ. ಬಟ್ ಪಾಲಿಟಿಕ್ಸ್ ಯಾವುದು ಕೂಡ ಅವನಿಗೆ ಸದ್ಯಕ್ಕೆ ಇಂಟರ್ಫಿಯರೆನ್ಸ್ ಇಲ್ಲ. ಸುಮ್ಮನೆ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಮಗನಿಗೋಸ್ಕರ MP ಗೆ ಹೋಯ್ತಾರೆ, ಅವನಿಗೆ ಸೋಮಶೇಖರ್ MP ಗೆ ಹೋಯ್ತಾರೆ, ಅದು ಟೋಟಲಿ ಫಾಲ್ಸ್. ಇದಿಷ್ಟು ಮಾಜಿ ಸಚಿವರಾದಂತಹ ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾ ಇರುವಂತಹ ಒಂದು ಮಾತು. ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವಂತಹ ಯೋಚನೆ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಕ್ಷೇತ್ರದಲ್ಲಿ ಕೆಲವೊಂದಷ್ಟು ಮುಖಂಡರುಗಳು ನಡ್ಕೊಳ್ತಾ ಇರುವಂತಹ ಒಂದು ರೀತಿಗೆ ನನ್ನ ಅಸಮಾಧಾನ ಇದೆ. ಇದನ್ನ ಅಶೋಕ್ ಮತ್ತೆ ವಿಜೇಂದ್ರ ಅವರ ಗಮನಕ್ಕೆ ತಂದಿದ್ದೀನಿ. ಒಂದು ವೇಳೆ ಈ ಸಮಸ್ಯೆ ಬಗೆಹರಿಸದೇ ಇದ್ರೆ ಕಾಂಗ್ರೆಸ್ ಅವರು ಸಂಪರ್ಕ ಮಾಡಿರುವಂತದ್ದು ನಿಜ. ನನ್ನ ನಿರ್ಧಾರವನ್ನ ನಾನು ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ಗಿರಿ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.